ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇಲ್ಲಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಕುಕ್ಕರಲ್ಲಿ ನಾನು ಕಡಲೆಕಾಳನ್ನ ಬೇಯಿಸೋಕ್ಕಿಟ್ಟಿದ್ದೀನಿ ಮತ್ತು ಇಡ್ಲಿ ಕೂಡ ರೆಡಿ ಆಗ್ತಾಯಿದೆ. ಸೊ ಒಂದು ಸಲ ಬೇಯಿಸಿ ಎತ್ತಿಟ್ಟಿದ್ದೀನಿ. ಇದು ಎರಡನೇ ಸಲ ಟ್ರಿಪ್ಪು ಹಾಕಿರೋವಂಥದ್ದು. ಸೊ ಇಲ್ಲಿ ಇಟ್ಟಿದ್ದೀನಿ ನೋಡಿ. ಫಸ್ಟು ಮಾಡಿರೋವಂಥ ಇಡ್ಲಿನ ಇಲ್ಲಿ ಇಟ್ಟಿದ್ದೀನಿ. ಸೊ ಆ ಕಾಯಿ ಏನಕ್ಕೆ ಅಂದರೆ ಕಡಲೆಕಾಳು ಹಾಕಿದ್ದೀನಿ, ಕಡಲೆಕಾಳು ಉಸ್ಲಿ ಮಾಡಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಚಟ್ನಿಗೆ ಎಲ್ಲ ರುಬ್ಬಿ ಸೊ ಎಲ್ಲ ಎತ್ತಿಟ್ಟಿದ್ದೀನಿ. ರುಬ್ಬೋಕ್ಕಾಗಿಲ್ಲ ಇನ್ನು. ನನ್ನ ಮಗಳು ಮಲಗಿದ್ಲು, ಹಾಗಾಗಿ ಅಲ್ಲೇ ಬಿಟ್ಟಿದ್ದೀನಿ. ನನ್ನ ಮಗಳು ಎದ್ದಿದ ತಕ್ಷಣ ರುಬ್ಬಬೇಕು. ಸೊ ನಾನು ಸ್ನಾನ ಮಾಡ್ಕೊಂಡ್ಬಂದು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಇವತ್ತಂತೂ ಬೆಳಗ್ಗಿನ ಕೆಲಸ ಬ್ಯುಸಿಯಾಗಿ ಇರುತ್ತೆ. ಸೊ ಮುಖಕ್ಕೇನು ಹಚ್ಕೊಂಡಿಲ್ಲ ನಾನು, ಹಾಗೆ ಬಿಟ್ಟಿದ್ದೀನಿ. ಸೊ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಮಾತ್ರ ನನ್ನ ಮುಖಕ್ಕೆ ಏನಾದರೂ ಅಪ್ಲೈ ಮಾಡ್ತೀನಿ, ಇಲ್ಲ ಅಂತಂದರೆ ಹಾಗೇ ಬಿಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಖುಷಿಯಾಗಿದ್ದೀನಿ, ನೀವು ಹಾಗೆ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಜ್ನೇರು ಬರ್ತಾರೆ. ಇದು ಶುಕ್ರವಾರದ ಬ್ಲಾಗು. ಶುಕ್ರವಾರ ಬಜ್ನೇರು ಬರ್ತಾರೆ. ಸೊ ಈ ಕಡೆ ಅದೊಂದು ಶಾಸ್ತ್ರ ಇದೆ. ಸ್ವಲ್ಪ ಜನ ದೇವ್ರ ಫೋಟೋ, ರಾಮನ ಫೋಟೋ ಇಟ್ಕೊಂಡು ಮತ್ತು ಭಜನೆ ಐಟಮ್ಸ್ ಎಲ್ಲ ಇರ್ತಾಯಲ್ಲ, ಏನಪ್ಪ ಅಂದರೆ ಹಾರ್ಮೋನಿಯಮ್ ಎಲ್ಲ ಇಟ್ಕೊಂಡು ಮತ್ತು ಭಜನೆ ಮಾಡೋದಕ್ಕೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡು ಮನೆಗೂ ಬಂದು ಸ್ವಲ್ಪ ಜನ ಭಜನೆ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ವರ್ಷ ಇದೊಂದು ಮಾಡ್ತಾರೆ ಈ ಕಡೆಯಲ್ಲಿ. ಸೊ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಭಜನೆ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ತಗೊಂಡು ಮನೆಗೆಲ್ಲ ಬರ್ತಾರೆ. ಸೊ ಇವತ್ತು ಅದೊಂದು ಕೆಲಸ, ಪೂಜೆ ಇದೆ. ಸೊ ಮನೆಯೆಲ್ಲ ಒರೆಸಿ ತೊಗೊತಾ ಇದ್ದೀವಿ. ಸೊ ನಾನು ಅಡುಗೆ ಮನೆಯನ್ನೆಲ್ಲ ಬೆಳಗ್ಗೆ ಒರೆಸಿದ್ದೆ. ಮತ್ತು ಹಾಲು ರೂಮು ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ನಾನಿಲ್ಲಿ ಅಡುಗೆನ ಮಾಡಬೇಕಲ್ಲ ಬೆಳಗ್ಗೆ ನಾಷ್ಟಕ್ಕೆ. ಸೊ ಮಾಡ್ತಾಯಿದ್ದೀನಿ. ಇಲ್ಲಿ ಕಡಲೆಕಾಳು ಬೇಯಿಸೋಕ್ಕಿಟ್ಟಿದ್ದೆ, ರಾತ್ರಿ ನೆನೆ ಹಾಕಿಟ್ಟಿದ್ದೆ. ಸೊ ಈಗ ಅದನ್ನ ಬಸ್ಕೊಂಡು ಒಗ್ಗರಣೆ ಮಾಡಬೇಕು. ಸೊ ಅದಕ್ಕೆ ಕಡಲೆಕಾಳು ಉಸ್ಲಿ ಮಾಡ್ತಾಯಿದ್ದೀವಿ. ಇದಕ್ಕೆ ನಾವು ಬೇರೆ ಥರ ಚರ್ಪೆಲ್ಲ ಮಾಡ್ಬೋದು. ಅವಲಕ್ಕಿ ಮತ್ತು ಹೆಸ್ರುಬೇಳೆ ಈ ಥರ ಎಲ್ಲ ಬೇರೆ ಬೇರೆ ಥರ ಚರ್ಪೆಲ್ಲ ಮಾಡ್ಬೋದು. ಸೊ ನಾವು ಕಡಲೆಕಾಳನ್ನ ನೆನೆಹಾಕಿ ಇಟ್ಟಿದ್ದು, ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಹೇಳಿ. ಸೊ ದೇವ್ರುಗಳಿಗೆಲ್ಲ ಕಡಲೆಕಾಳು ಉಸ್ಲಿ ಅಂದರೆ ಭಾಳ ಪ್ರಿಯವಾದಂತೆ. ಸೊ ಅದಕ್ಕೋಸ್ಕರ ಕಡಲೆಕಾಳು ಉಸ್ಲಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಇಲ್ಲೊಂದು ನನ್ನ ಕುಕ್ಕರ್ನ ಇಟ್ಟಿದ್ದೀನಿ. ಈಗ ಬೆಳಗಿನ ಕೆಲಸ ಬ್ಯುಸಿ ಆಗಿರುತ್ತೆ. ಸೊ ಒಂದೇ ಟೈಮಲ್ಲಿ ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ಕೊಬೇಕಾಗುತ್ತೆ. ಸೊ ನಾನಿಲ್ಲಿ ಕುಕ್ಕರ್ನ ಇಟ್ಟಿದ್ದೀನಿ. ಸೊ ಕುಕ್ಕರ್ನ ಇಟ್ಬಿಟ್ಟು ಇಲ್ಲಿ ಇಡ್ಲಿನ ಹಾಕ್ತಾಯಿದ್ದೀನಿ. ಸೊ ನಮ್ಮ ಅಪ್ಪ ಬಂದಿದ್ದು, ನಮ್ಮ ತಂದೆಯವ್ರು ಬಂದಿದ್ದರು. ನಮ್ಮ ಕಡೆ ಒಂದು ಶಾಸ್ತ್ರ ಇದೆ, ಬಾಗಿನ ಕೊಡುವಂಥ ಶಾಸ್ತ್ರ ಇದೆ. ಸೊ ನನಗೆ ಬಾಗಿನ ಕೊಡೋದಕ್ಕೆ ಅಂತ ಬಂದಿದ್ದರು. ಗುರುವಾರ ಬಂದಿದ್ದರು ಅವರು. ಸೊ ಇವತ್ತು ಶುಕ್ರವಾರ ಆದ್ದರಿಂದ ಇವತ್ತು ಬೆಳಗ್ಗೆ ಇದ್ದಾರೆ. ಸೊ ಇವತ್ತು ಹೊರಡ್ತಾರೆ ಅವರು. ಸೊ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಹೊರಡ್ತಾರೆ. ಸೊ ಅವ್ರಿಗೆ ಅಂತ ಹೇಳಿ ಇಡ್ಲಿನ ಕೊಡ್ತಾಯಿದ್ದೀನಿ. ಸೊ ಚಟ್ನಿ ಕೂಡ ರುಬ್ಬಿದೆ ನಾನು. ನನ್ನ ಮಗಳು ಎದ್ದಿದ್ಲು, ನಾನು ವಿಡಿಯೋ ಕ್ಲಿಕ್ ಮಾಡೋದಕ್ಕೆ ಅಂತ ಇಟ್ಟಿದ್ದೆ, ಬಟ್ ಚಾರ್ಜ್ ಇರಲಿಲ್ಲ, ಸ್ವಿಚ್ ಆಫ್ ಆಗಿತ್ತು. ಸೊ ಈಗ ಚಾರ್ಜ್ ಹಾಕ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಚಾರ್ಜ್ ಇದೆ, ಮತ್ತೆ ಯಾವಾಗ ಸ್ವಿಚ್ ಆಫ್ ಆಗುತ್ತೋ ಗೊತ್ತಿಲ್ಲ. ಸೊ ಈಗ ಚಟ್ನಿನೆಲ್ಲ ರುಬ್ಬಿದೆ ಅಲ್ವ. ಸೊ ಇಡ್ಲಿ ಮತ್ತು ಚಟ್ನಿನ ಹಾಕ್ಕೊಡ್ತಾಯಿದ್ದೀನಿ. ಇದಕ್ಕೆ ಬೇರೆ ಥರ ಯಾವುದೇ ಥರ ಚಟ್ನಿ ಮಾಡೋದಕ್ಕಾಗಲಿಲ್ಲ. ಸೊ ನಾನಿಲ್ಲಿ ಕುಕ್ಕರ್ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರೆಲ್ಲ ಇತ್ತು ನೋಡಿ. ಸೊ ಅದೆಲ್ಲ ಹೋಗಲಿ ಅಂತ ಹೇಳಿ ಒಗ್ಗರಣೆಗೆ ಹಾಕಬೇಕಲ್ಲ. ಸೊ ಅದಕ್ಕಾಗಿ ಕುಕ್ಕರ್ನ ಇಟ್ಟು ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಈಗ ನೀರೆಲ್ಲ ಕಮ್ಮಿ ಆಗಿತ್ತು. ನಾನು ಇಡ್ಲಿ ಕೊಡೋದಕ್ಕೆ ಹೋಗ್ಬೇಕಾದ್ರೆ ನೋಡಿದ್ದೆ, ನೀರು ಕಮ್ಮಿ ಆಗಿತ್ತು. ಸೊ ಈಗ ಬಂದು ಸಾಸಿವೆ ಮತ್ತು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸೊ ನಮ್ಮ ಅತ್ತೆಯವ್ರು ಬಂದಾಗಲೇ ಹೇಳೋಗಿದ್ರು, ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕು, ಎಣ್ಣೆ ಸ್ವಲ್ಪ ಕಡಿಮೆ ಹಾಕು ಅಂತ ಹೇಳಿ. ಸೊ ಈಗ ಸಾಸಿವೆ ಚಿಟಪಟ ಅಂತಿದ್ದಂಗೆ ಎಣ್ಣೆನ ಬಿಟ್ಕೊತೀನಿ ನಾನೀಗ. ಇಲ್ಲಿ ನಾನು ಕಡಲೆಕಾಳು ಉಸ್ಲಿಗೆ ಏನೇನು ಬೇಕೋ ಅದೆಲ್ಲ ಹತ್ರದಲ್ಲಿ ಇಟ್ಕೊತಾ ಇದ್ದೀನಿ. ಯಾಕಂತಂದರೆ ನನಗೆ ಎಲ್ಲ ಮರ್ತೋಗುತ್ತೆ. ಬೆಳಗಿನ ಕೆಲಸ ಸ್ವಲ್ಪ ಬ್ಯುಸಿ ಥರ ಇರೋದ್ರಿಂದ ಹೋಟ್ಲಿಗೆಲ್ಲ ಅಡುಗೆ ಮಾಡಬೇಕು ಮತ್ತು ಮನೆಯಲ್ಲೂ ಮಾಡಬೇಕು. ಇನ್ನು ಪೂಜೆಗೆ ಬೇರೆ ಬರ್ತಾರಲ್ವ.
ಸೊ ಅವ್ರಿಗೆಲ್ಲ ಮಾಡಬೇಕಲ್ಲ ಅಂತ ಹೇಳಿ ಎಲ್ಲ ಹತ್ರದಲ್ಲಿ ಇಟ್ಕೊತಾ ಇದ್ದೀನಿ. ಸೊ ಟೈಮ್ ಇದ್ದಾಗೆಲ್ಲ ಹಿಂಗೆ ಹತ್ರದಲ್ಲಿ ಇಟ್ಕೊಂಡ್ರೆ ಸೊ ಏನೇನು ಹಾಕಬೇಕೋ ಅದೆಲ್ಲ ನೆನಪಿಗೆ ಬರುತ್ತೆ. ಇಲ್ಲ ಅಂತಂದರೆ ಎಲ್ಲ ಮರ್ತೋಗುತ್ತೆ. ಅದಕ್ಕೋಸ್ಕರ ಎಲ್ಲ ಹತ್ರದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಸೊ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಹಸಿರು ಮೆಣಸಿನ್ಕಾಯಿನ ಫ್ರೈ ಮಾಡೋದ್ರಿಂದ ಅದರಲ್ಲಿ ಖಾರ ಇರುತ್ತೆ ನೋಡಿ, ಆ ಖಾರ ಎಲ್ಲ ಕಡಿಮೆ ಆಗುತ್ತೆ. ಅದರಿಂದ ತಿನ್ನಬೇಕಾದ್ರೆ ಖಾರ ಅಂತ ಏನು ಅನಿಸೋದಿಲ್ಲ. ಸೊ ಖಾರ ಇಷ್ಟಪಡೋರು ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಇನ್ನು ಮಿಕ್ದವರೆಲ್ಲ ಖಾರ ಯಾರಾದರೂ ಇಷ್ಟಪಡಲ್ಲ ಅನ್ನೋದಾದರೆ ಆರಾಮ್ಸೆ ಈ ಥರ ಮಾಡ್ಕೊಬೋದು. ಸೊ ಈಗ ಅದಾದ ನಂತರ ನಾನಿಲ್ಲಿ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗಬಾರ್ದು, ಸ್ವಲ್ಪ ಫ್ರೈ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಅದು ಟಿಫನ್ಗೆಲ್ಲ ಮಾಡ್ತೀವಲ್ಲ, ಸೊ ಆ ರೀತಿ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಸೊ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈಗ ನಾನು ಕಡಲೆಕಾಳನ್ನೆಲ್ಲ ಬಸ್ತು ಇಟ್ಕೊಂಡಿದ್ದೀನಿ. ಸೊ ಆ ನೀರು ವೇಸ್ಟ್ ಮಾಡ್ತೀವಿ ನಾವು, ಕಲ್ಗಜ್ಗೆ ಹುಯ್ತೀವಿ. ಆ ನೀರನ್ನ ಇನ್ನೇನಕ್ಕೂ ಯೂಸ್ ಮಾಡೋದಿಲ್ಲ ನಾನು. ಸೊ ಕಡಲೆಕಾಳನ್ನ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕ್ಕೊಂಡು ಇಟ್ಕೊಂಡಿದ್ದೆ ನಾನು. ಸೊ ಹಂಗಾಗಿ ಇದಕ್ಕೆ ಉಪ್ಪು ಹಾಕೋಂಥ ಅವಶ್ಯಕತೆ ಏನಿರೋದಿಲ್ಲ. ಸೊ ಇವರೇ ನೋಡಿ ನಮ್ಮಪ್ಪ. ಸೊ ಇಡ್ಲಿ ಯಾಕೋ ಬೇಡ ಅಂತ ಹೇಳಿದ್ರು. ಸೊ ಒಂದೆರಡು ತಿಂದಿದ್ದಾರೆ. ಸೊ ನಾನು ಅವ್ರಿಗೋಸ್ಕರ ಅಂತ ಹೇಳಿ ಇಡ್ಲಿ ಮಾಡಿದ್ದು. ಸೊ ಅವ್ರು ಯಾಕೋ ಇಡ್ಲಿ ಇಷ್ಟಪಡಲಿಲ್ಲ. ನನಗಂತೂ ಫುಲ್ ಬೇಜಾರಾಯಿತು. ಯಾಕಂದರೆ ನಾನು ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡಿದ್ದೆ. ಅವರು ರಾಗಿ ಇಡ್ಲಿನ ಫಸ್ಟ್ ಟೈಮ್ ತಿಂತಾಯಿರೋದು, ಹಾಗಾಗಿ ಇಷ್ಟ ಆಗಲಿಲ್ಲ ಅವ್ರಿಗೆ. ನನಗಂತೂ ಫುಲ್ಲು ಬೇಜಾರಾಯಿತು. ಸೊ ಅದಕ್ಕೋಸ್ಕರ ಮೂಡ್ ಆಫ್ ಆಯಿತು ನನಗೆ. ಸೊ ಇಲ್ಲಿ ನಮ್ಮ ಅತ್ತೆಯವ್ರು ಬಂದು ಕೇಳ್ತಾ ಇದ್ದಾರೆ, ಯಾಕೆ ತಿಂದಿಲ್ಲ ಬೇಡವಾ ಅಂತ ಹೇಳಿ. ಸೊ ಮುದ್ದೆ ಮಾಡಿಕೊಡು ಹೋಗಲಿ, ತಿನ್ನಲಿಲ್ಲ ಅಂತಂದರೆ ಇನ್ನು ಊರಿಗೆ ಹೋಗೋದು ಸಂಜೆ ಆಗುತ್ತೆ, ಇನ್ನು ಅಲ್ಲಿವರೆಗೂ ಹೊಟ್ಟೆ ಹಸ್ಕೊಂಡಿರ್ತಾರೆ ಅಂತ ಹೇಳಿ ಮುದ್ದೆನಾದರೂ ಮಾಡಿಕೊಡು ಅಂತ ಹೇಳಿದ್ರು ನನಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಕಡಲೆಕಾಳು ಉಸ್ಲಿನ ಮಾಡಾದ್ಮೇಲೆ ಸಾಂಬಾರು ಮತ್ತು ಮುದ್ದೆ ಕೂಡ ಮಾಡಿ ಕೊಡ್ತೀನಿ ನಾನು. ಸೊ ಇವತ್ತು ಹುಳಿ ಸಾಂಬಾರು ಮಾಡ್ತೀನಿ. ಹಸೆಕಾಳಿದೆ, ಹಸೆಕಾಳು ಹಾಕ್ಬಿಟ್ಟು ಹುಳಿ ಸಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಕಡಲೆಕಾಳು ಉಸ್ಲಿನ ಮಾಡಾದಮೇಲೆ ಅದನ್ನು ಮಾಡಿಕೊಡ್ತೀನಿ. ಸೊ ನನ್ನ ವೀಡಿಯೋನ ಎಲ್ಲರೂ ಕೊನೆಯವರೆಗೂ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಲೈಕು ಶೇರು ಕಮೆಂಟ್ ಮಾಡೋದಂತೂ ಮರೀಲೇಬೇಡಿ. ಸೊ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಆಯಿತಾ. ನಾನು ಲವ್ ಮ್ಯಾರೇಜ್ ಆಗಿರೋದು. ಸೊ ನಮ್ಮ ತಂದೆ ಒಬ್ಬರು ನನ್ನ ನೋಡೋದಕ್ಕೆ ಅಂತ ಬರ್ತಾರೆ. ಇನ್ನು ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಬರೋದಿಲ್ಲ. ನಮ್ಮಮ್ಮ ಮತ್ತು ನನ್ನ ಅಣ್ಣ ಅವ್ರು ಯಾರೂ ಬರೋಲ್ಲ. ನಮ್ಮಪ್ಪ ಒಂದು ಮಾತ್ರ ನೋಡೋದಕ್ಕೆ ಅಂತ ಬರುತ್ತೆ. 6 ತಿಂಗಳಿಗೂ ವರ್ಷಕ್ಕೂ ಒಂದು ಸಲ ಬಂದುಬಿಟ್ಟು ನೋಡ್ಕೊಂಡು ಹೋಗುತ್ತೆ. ಸೊ ಈಗ ಪಾಪು ಬೇರೆ ಆಗಿರೋದ್ರಿಂದ ಹಾಸ್ಪಿಟ್ಲಿಗೆ ಕೂಡ ಬಂದಿತ್ತು ಒಂದು ಸಲ. ಸೊ ಈಗ ಮನೆಗೆ ಬಂದಿದೆ, ಬ್ಯಾಗ್ನೇ ಕೊಡಬೇಕಲ್ಲ. ಸೊ ಅದೊಂದು ಶಾಸ್ತ್ರ ಇದೆ. ಸೊ ಅದನ್ನ ನಮ್ಮಪ್ಪ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದೆ. ನಮ್ಮ ಅತ್ತೆಯವ್ರಿಗೆಲ್ಲ ಕೊಡುತ್ತೆ, ಹಾಗೆ ನನಗೂ ಕೂಡ ಕೊಡುತ್ತೆ. ಸೊ ನಿಮಗೆಲ್ಲ ಬ್ಯಾಗ್ನ ಕೊಡ್ತಾರಾ ಇಲ್ವಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ. ನಮ್ಮ ಅಪ್ಪ ಬಂದಿರೋದಂದರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಸೊ ಡಬಲ್ ಖುಷಿ ಅಂತ ಹೇಳ್ತಾರಲ್ಲ, ಆ ಥರ ಆಗಿದೆ. ಸೊ ನನ್ನ ಕಾಲು ನಿಲ್ತಾ ಇಲ್ಲ. ನಮ್ಮ ಅಪ್ಪ ಬರ್ತೀನಿ ಅಂತ ಹೇಳ್ದಾಗ್ಲಿಂದನೂ ನನಗೆ ನಿಲ್ತಾ ಇಲ್ಲ ನನ್ನ ಕಾಲು. ಅಕ್ಕಿ ಥರ ಹಾರಾಡ್ತಾ ಇದ್ದೀನಿ. ಸೊ ನಮ್ಮ ತಂದೆ ಅಂದ್ರೆ ನನಗೆ ಅಷ್ಟೊಂದು ಇಷ್ಟ. ನಮ್ಮ ಅಪ್ಪಾಜಿಯವ್ರಿಗೂ ಕೂಡ ಅಷ್ಟೇ, ನಾನು ಅಂದರೆ ಅಷ್ಟು ಇಷ್ಟ. ಅದಕ್ಕೋಸ್ಕರ ನನ್ನ ನೋಡೋದಕ್ಕೆ ಅಂತ ಬರ್ತಾರೆ. ತವರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅವರು ಮುದ್ದೆನ ತಿಂದ್ಕೊಂಡು ಒಂದು 10 ಗಂಟೆ ಹಂಗೆ ಹೊರಟರು. ಸೊ ಅದಾದ ನಂತರನ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಸೊ ಸ್ವಿಚ್ ಆಫ್ ಆಗಿತ್ತು. ಇಲ್ಲಿ ಬಜ್ನೇರು ಬರ್ತಾರೆ ಅಂತ ಹೇಳಿದ್ನಲ್ಲ, ಸೊ ಎಲ್ಲ ರೆಡಿ ಆಗಿದೆ. ನನ್ನ ಮಗಳು ನಮ್ಮ ಅಪ್ಪಾಜಿ ಹೋಗ್ಬೇಕಾದ್ರೆ ಮಲಗಿದ್ಲು, ಇವಾಗಷ್ಟೇ ಎದ್ದು ಬಂದಿದ್ದಾಳೆ. ಸೊ ನಾನು ಕೂಡ ಸೀರೆ ಉಟ್ಕೊಂಡು ಪೂಜೆ ಮಾಡಿ ರೆಡಿ ಆಗಿದ್ದೀನಿ. ಸೊ ಮನೆಯಲ್ಲಿ ಪೂಜೆ ಮಾಡ್ತೀವಿ. ಸೊ ಪೂಜೆ ಎಲ್ಲ ಮಾಡಿ ರೆಡಿ ಆಗಿದ್ದೀನಿ ಈಗ. ಸೊ ಇನ್ನೇನು ಬಜ್ನವ್ರು ಕೂಡ ಬರ್ತಾರೆ. ಸೊ ಅದಕ್ಕೆ ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಪೂಜೆಗೆ ಏನೇನು ಬೇಕೋ ಅದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ನನ್ನ ಮಗಳು ನಮ್ಮ ಮನೆಯವರು ಎತ್ಕೊಂಡಿದ್ದಾರೆ ನೋಡಿ. ಹೆಂಗೆ
ಈ ಸೀರೆನಲ್ಲಿ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಸದ್ಯಕ್ಕೆ ಇದೊಂದೇ ಆಗ್ತಾ ಇರೋವಂಥದ್ದು ನನಗೆ. ಅದಕ್ಕೆ ಸ್ಟಿಚ್ ಬಿಚ್ಕೊಂಡು ನಾನು ಬ್ಲೌಸ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈಗ ಸ್ವಲ್ಪ ದಪ್ಪ ಆಗಿರೋದ್ರಿಂದ ನನಗೆ ಯಾವ ಬ್ಲೌಸು ಆಗ್ತಾಯಿಲ್ಲ ಇವಾಗ. ಅದಕ್ಕೋಸ್ಕರ ಇದೊಂದು ಸಿಂಪಲಾಗಿರಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಇದು ಮುದ್ರಣ್ಣ ಮನೆ ಅಣ್ಣ ಎಷ್ಟು ಅಣ್ಣ ಬರ್ರಿ 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 ಬನ್ನಿ ಬರ್ರಿ ಬಾಪ ಬಡು ಬಾರ ಪಕ್ಕದ ಬಾ ಇವರೇ ನೋಡಿ ಬನ್ನಿ. ಸೊ ಊರಿನ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಏನಾದರೂ ಏಜ್ ಆಗಿರುತ್ತಲ್ಲ, ಸೊ ಆ ಥರ ಈ ಥರ ಮನೆಯಲ್ಲಿ ಮಗಳು ಜೋರಾಗಿ ಯಾಕಂದರೆ ಇದೆ. ಸೊ
ಮತ್ತು ಇವರು ಬಂದು ಕಾಸನ್ನ ಇಸ್ಕೊಂಡು ಹೋಗ್ತಾರೆ. ನಾನು 101 ರೂಪಾಯಿನ ಕೊಟ್ಟು ಮತ್ತು ಅವ್ರ ಹೆಸರು ಹೇಳಿ ಬರೆಸ್ಕೊಂಡೆ. ಮತ್ತು ಇವರು ಇಲ್ಲಿ ಕೂತಿದ್ದಾರಲ್ಲ ತಾತ, ಅವರು ಅಕ್ಕಿ ಮತ್ತು ಹಸಿಟ್ಟು ಮತ್ತು ಒಂದು ಬೆಲ್ಲನ ಇಸ್ಕೊಂಡು ಹೋದರು, ಒಂದು ಅಚ್ಚು ಬೆಲ್ಲನ. ಸೊ ಈ ಥರ ವರ್ಷದ ಕೂಡ ಮಾಡ್ತಾರೆ. ಬಗ್ಬಾರ್ದು ಬಂಗಾರಿ, ಸ್ಟ್ರೈಟಾಗಿ ನಿಂತ್ಕೊ, ಸ್ಟ್ರೈಟಾಗಿ. ಸೊ ಇದು ನೈಟ್ ಬ್ಲಾಗು, ಶುಕ್ರವಾರ ನೈಟು. ಸೊ ನಮ್ಮ ತಂದೆಯವರು ನನಗೆ ಬಾಗಿನ ತಂದಿದ್ರು ಅಂತ ಹೇಳಿದ್ನಲ್ಲ, ಸೊ ಅದನ್ನೆಲ್ಲ ಒಂದು 4 ಜನ ಮುತ್ತೈದೆಯರನ್ನ ಕರೆದ್ಬಿಟ್ಟು ಮಡ್ಲು ತುಂಬಬೇಕು, ಅದೊಂದು ಶಾಸ್ತ್ರ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ ಎಲೆ ಮತ್ತು ಅಡಿಕೆ ಇಕ್ಬಿಟ್ಟು, ಸೊ ಒಂದು ಪಚ್ಚಬಾಳೆಹಣ್ಣು ಇರುತ್ತಲ್ಲ, ಸೊ ಅದನ್ನ 2 ಪೀಸ್ ಮಾಡಿ ಇಟ್ಟಿದ್ದೀನಿ. ಸೊ ಒಂದೊಂದರಲ್ಲಿ ಅರ್ಧ ಪೀಸ್ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಬಾಗಿಣದಲ್ಲಿ ಯಾವ್ಯಾವ ಥರ ಹಣ್ಣು ತಂದಿರ್ತಾರೋ ಸೊ ಅದನ್ನೆಲ್ಲನೂ ಮುತ್ತೈದೆಯವ್ರಿಗೆ ಸೊ ಕೊಡಬೇಕು. ಸೊ ನಾನು 7 ಜನ ಮುತ್ತೈದೆಯವ್ರನ್ನ ಕರಿತೀನಿ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಿಪ್ರೇಷನ್ ನಡೀತಾ ಇದೆ. ಸೇಬು ಮತ್ತು ಮೋಸಂಬಿ ಹಣ್ಣು ಮತ್ತು ಇಲ್ಲಿ ದಾಳಿಂಬ್ರೆ ಹಣ್ಣು ಕೂಡ ಅದೇ ರೀತಿ ಪೀಸ್ ಮಾಡಿ ನಾನು ಇಡ್ತಾಯಿದ್ದೀನಿ. ಸೊ ಈ ಥರ ಮಾಡ್ತಾ ಇರೋದು, ಇದು ನಾನು ಮೊದಲನೇ ಸಲ ಈ ಥರ ಕೊಡ್ತಾಯಿದ್ದೀನಿ. ಇಲ್ಲಿ ದ್ರಾಕ್ಷಿ ಕೂಡ ತಂದಿದ್ರು ನಮ್ಮ ತಂದೆಯವರು. ಸೊ ನಾನು ಕಟ್ ಮಾಡಿ ಎಲ್ಲದಕ್ಕೂ ಇಡ್ತಾಯಿದ್ದೀನಿ. ಮತ್ತು ಅರಿಶಿನ ಕುಂಕುಮಕ್ಕೆ ಅಕ್ಷತೆ ಕಾಳು ಹಣೆಗೆ ಇಡ್ತಾರಲ್ಲ, ಸೊ ಆ ಥರ ಅಕ್ಷತೆ ಕಾಳನ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರಲ್ಲಿ ಅಕ್ಕಿನ ನೆನೆ ಇಟ್ಟಿದ್ದೆ. ಸೊ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮತ್ತು ಬಾಳೆಹಣ್ಣು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದು ಹಣೆಗೆ ಕೊಚ್ಕೊಳೋ ಥರ ಮಾಡಬೇಕು. ಸೊ ನಡೀಲಿ ನಾನು ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ. ಸೊ 6 ಜನ ಮುತ್ತೈದೆಯರನ್ನ ಕರೀತೀನಿ. ಇನ್ನೊಂದು ನಾನು ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಸೊ ಇಲ್ಲಿ ಹೂವು ಮತ್ತು ಅರಿಶಿನ ಕುಂಕುಮಕ್ಕೆಲ್ಲ ರೆಡಿ ಮಾಡಿದ್ದೀನಿ. ಸೊ ನೋಡಿ ಈ ರೀತಿಯಾಗಿ ಮಾಡಿದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಮುತ್ತೈದೆಯವ್ರನ್ನ ಕರೆದು ನನ್ನ ಬಾಗಿನನ ಕೊಟ್ಟಿದ್ದಾದಮೇಲೆ ಇದು ನಮ್ಮ ಅತ್ತೆಯವ್ರಿಗೆ ಲಾಸ್ಟಲ್ಲೇ ಇಡ್ತಾಯಿದ್ದೀನಿ. ಸೊ 5 ಜನ ಕರೆದಿದ್ದೆ, ಇನ್ನೊಬ್ರದ್ದು ಹಂಗೆ ಬಾಕಿ ಇತ್ತಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಮ ಅತ್ತೆಯವ್ರಿಗೇ ಕೊಡ್ತಾಯಿದ್ದೀನಿ ನಾನು ಇಲ್ಲಿ. ಈ ರೀತಿಯಾಗಿ ಬಂದಿದ್ದ ಮುತ್ತೈದೆಯವ್ರಿಗೆಲ್ಲ ನಾವೇ ಅರಿಶಿನ ಕುಂಕುಮನ ಎಲ್ಲ ಹಚ್ಚಿ ಈ ಥರ ಮಾಡ್ತೀವಿ. ಸೊ ನಮ್ಮ ಅತ್ತೆಯವರು ಕಾಳನ್ನ ಇಸಕ್ತಾ ಇದ್ದಾರೆ. ಅವರೇ ಕಾಳನ್ನ ನಾನು ಇಲ್ಲಿ ನೆನೆ ಇಟ್ಟಿದ್ದೆ. ನಾಳೆ ಶನಿವಾರ ಆದ್ದರಿಂದ ಹೋಟ್ಲು ರಜೆ ಇರುತ್ತೆ, ಹಾಗಾಗಿ ದೋಸೆ ಆರಾಮಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ
ಇಟ್ಟಿದ್ದೆ. ಸೊ ನೋಡಿ ಈ ರೀತಿ ಮಡ್ಲು ತುಂಬ್ತೀವಿ ನಾವು ನಮ್ಮ ಕಡೆ. ಸೊ ನನ್ನ ಗಂಡನ ಮನೆ ಕಡೆ ಎಲ್ಲ ಈ ಥರ ಬಾಗಿನ ಎಲ್ಲ ಕೊಡೋದಿಲ್ಲ, ಇವರಿಗೆಲ್ಲ ಆಶ್ಚರ್ಯ ಥರ ಆಗ್ತಿದೆ. ಸೊ ನಾನು ಕುಂಕುಮ ಕರೆಯೋಕೆ ಹೋದಾಗಲೂ ಏಂತಕ್ಕೆ ಅಂತ ಎಲ್ಲ ಕೇಳ್ತಾಯಿದ್ರು. ಸೊ ಈ ಕಡೆ ಅದೆಲ್ಲ ಶಾಸ್ತ್ರ ಇಲ್ಲ, ನಮ್ಮ ಅತ್ತೆಯವ್ರ ಕಡೆ ಎಲ್ಲ. ಸೊ ಈ ಕಡೆ ಮನೆಯಲ್ಲೇ ಹಬ್ಬದ ದಿನ ಮನೆಗೆ ಕರ್ಕೊಂಡೋಗ್ಬಿಟ್ಟು ಸೀರೆ ಉಡಿಸಿ ಕಳಿಸ್ತಾರಂತೆ, ಕೈಗೆ ಬಳೆ ತೊಡಿಸಿ. ನಮ್ಮ ಕಡೆ ಈ ಥರ ಬಾಗಿನ ಇದು ಮನೆಗೆ ಬಂದು 12 ಗಂಟೆ ಬ್ಲಾಗು. ಸೊ ನನ್ನ ಮಗಳಿಗೆ 12 ಗಂಟೆ ಆದರೂ ನಿದ್ದೆ ಬಂದೇ ಇಲ್ಲ. ಸೊ ನೋಡಿ ಯಾವ ರೀತಿ ಆಡ್ತಿದ್ದಾಳೆ. ಅವಳಿಗೆ ಉಲ್ಟಾ ತಿರ್ಕೊಳೋದು ಈಗ ಜಾಸ್ತಿ ಆಗಿಬಿಟ್ಟಿದೆ. ಸೊ 4 ತಿಂಗಳಿಂದನೂ ತಿರ್ಕೊತಾ ಇದ್ಲು. ಸೊ ಇತ್ತೀಚೆಗೆ ಈಗ 1-2 ದಿನದಿಂದ ಜಾಸ್ತಿ ಮಾಡ್ತಾ ಇದ್ದಾಳೆ ಉಲ್ಟಾ ತಿರ್ಕೊಳೋದು. ಸೊ ಅವಳ ಕೈಲಿ ಆಗ್ತಾಯಿಲ್ಲ, ಬಟ್ ಆದರೂ ಟ್ರೈ ಮಾಡ್ತಾ ಇದ್ದಾಳೆ. ನಾನು ನೋಡಿ ಲಾಸ್ಟಲ್ಲಿ ಬಂದು ಮಲ್ಕೊಂಡಿದ್ದೀನಿ. ಸೊ ಅವಳನ್ನ ಆ ಕಡೆ ಲಾಸ್ಟಲ್ಲಿ ಹಾಕಿದ್ರು ಕೂಡ ಅವಳು ಉಲ್ಟಾ ಮಾಡ್ಕೊಂಡು ನನ್ನ ಹತ್ರಕ್ಕೇ ಬರ್ತಾಳೆ. ಸೊ ನೋಡಿ ಎಷ್ಟೊತ್ತಾದರೂ ಮಲ್ಗೋದಿಲ್ಲ. ಸೊ 1 ಗಂಟೆ ಮಲ್ಕೊಂಡ್ರೆ ಇನ್ನು ಬೆಳಗ್ಗೆ ತನಕ ಆರಾಮ್ಸೆ ನಿದ್ದೆ ಮಾಡ್ತಾಳೆ ಅವಳು. ಸೊ ಅವಳಿಗೆ ಹೊಟ್ಟೆ ಹಸ್ದಾಗ ಮತ್ತು ಹಾಗೆ ಫೀಡ್ ಮಾಡೋದ್ರೆ ಹಾಗೆ ಮಲ್ಕೊತಾಳೆ, ಮತ್ತು ಎದ್ದೇಳೋದಿಲ್ಲ. ಸೊ ಒಟ್ಟಿನಲ್ಲಿ ಅವಳಿಗೆ ನಿದ್ದೆ ಬರಬೇಕು ಅಷ್ಟೇ. ನಿದ್ದೆ ಬಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ನನ್ನ ಮಗಳು. ಬೆಳಗ್ಗೆ ಒಂದು 10:30 ತನಕ ಎದ್ದೇಳೋದಿಲ್ಲ, ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಸೊ ನೋಡಿ ಆ ಕಡೆ ಹಾಕಿದ್ದೆ ಅವಳನ್ನ. ಸೊ ಇಲ್ಲಿಗನ ಬಂದಿದ್ದಾಳೆ. ಇನ್ನೊಂದು ಸ್ವಲ್ಪ ಇದ್ದರೆ ನಾನು ಬಿದ್ದೋಗ್ತೀನಿ, ಅಷ್ಟು ಲಾಸ್ಟಲ್ಲಿ ಇದ್ದೀನಿ ನಾನು ಇವಾಗ. ಈ ರೂಮಲ್ಲಿ ನಾನು ನನ್ನ ಮಗಳು ಇಬ್ಬರೇ ಮಲ್ಕೊಳೋದು. ಯಾಕಂದರೆ ಅವರು ಎಲ್ಲ ಕೆಲಸ ಮಾಡಬೇಕಲ್ಲ, ನಾಳೆ ಎಲ್ಲ ಹೋಟ್ಲಿಗೆ ಮತ್ತು ಮನೆ ಕೆಲಸ ಎಲ್ಲ ಮಾಡಬೇಕಲ್ಲ. ಸೊ ಹಂಗಾಗಿ ಅವರಿಗೂ ಡಿಸ್ಟರ್ಬ್ ಆಗೋದು ಬೇಡ ಅಂತ ಹೇಳಿ ನಾನು ನನ್ನ ಮಗಳು ರೂಮಲ್ಲಿ ಬಂದು ಮಲ್ಕೊತೀವಿ. ಸೊ ಅವಳು ಎಷ್ಟೊತ್ತಾದರೂ ಮಲ್ಗೋದಿಲ್ಲ ಅಲ್ವಾ. ಸೊ ನಾವು ಲೈಟ್ ಬೇರೆ ಹಾಕ್ಕೊಂಡು ಮಲ್ಕೊತೀವಿ, ಅವ್ರಿಗೂ ಕೂಡ ನಿದ್ದೆ ಆಗೋದಿಲ್ಲ. ಹಂಗಾಗಿ ರೂಮಲ್ಲಿ ಬಂದು ಮಲ್ಕೊತೀವಿ. ನನ್ನ ಮಗಳಿಗೂ ಕೂಡ ನಿದ್ದೆ ಬಂದಿದೆ, ಬಟ್ ಆದರೂ ನಿದ್ದೆ ಮಾಡೋದಿಲ್ಲ ಅವಳು. ಎಷ್ಟೊತ್ತಾದ್ರೂ ತೊಡೆ ಮೇಲೆ ಹಾಕ್ಕೊಂಡು ತೂಗಿದ್ರು ಕೂಡ ನನ್ನ ನೋಡಿಬಿಟ್ಟು ನಗಿಸ್ತಾಳೆ, ನನ್ನ ನೋಡಿ ನಗ್ತಾಳೆ. ಹಾಗಾಗಿ ಎಷ್ಟೊತ್ತಾದರೂ ಮಲ್ಗೋದಿಲ್ಲ ಅವಳು ನೈಟು. ಸೊ ಈಗ 12ನೇ ತಾರೀಕು ಬಂದರೆ ನನ್ನ ಮಗಳಿಗೆ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಸೊ ಈಗ ಅವಳು ಉಲ್ಟಾ ತಿರುಗಿಕೊಂಡು ರೊಟೇಟ್ ಆಗೋದನ್ನ ಕಲ್ತಿದ್ದಾಳೆ. ಅಂದರೆ ತಿರುಗ್ತಾಳೆ, ಒಂದು ರೌಂಡ್ ತಿರುಗ್ತಾಳೆ. ಸೊ ಆ ಥರ ಎಲ್ಲ ಮಾಡ್ತಾಳೆ, ಮುಂದಕ್ಕೆ ಹೋಗಿ ಟ್ರೈ ಮಾಡ್ತಾಳೆ, ಬಟ್ ಆಗ್ತಾಯಿಲ್ಲ ಅವಳಿಗೆ. ಸೊ ಇನ್ನೊಂದು ತಿಂಗಳು ಅಷ್ಟರಲ್ಲಿ ಅದು ಕೂಡ ಕಲಿತಾಳೆ ಅಂತ ಅನಿಸುತ್ತೆ ನನಗೆ. ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ನನ್ನ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕು ಶೇರು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಟೇಕ್ ಕೇರ್, ಬಾಯ್, ಗುಡ್ ನೈಟ್.